ಇವತ್ತು ತಮ್ಮೊಂದಿಗೆ ಕರ್ನಾಟಕ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರ ತಂಡ ಇಲ್ಲಿಯ ತನಕ ಮೈಸೂರಿನ ಮಗನ ಆಡಳಿತವಿತ್ತು. ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ ಇಟ್ಟಿಗೆಗೂಡಿನಲ್ಲಿ ಮಾವನ ಮನೆ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಅಳಿಯನಿಂದ ಮೈಸೂರು ನಗರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭರವಸೆ ಭಾವನೆಗಳು ನಮ್ಮಲ್ಲಿದ್ದಾವೆ. ಒಂದು ನಾವೆಲ್ಲ ಮೆಚ್ಚೋದು ಅಂತಂದರೆ, ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಯಾಕೆ ನಾನು ಅವರನ್ನು 84ನೇ ಇಸ್ವಿಯಿಂದ ನೋಡಿದ್ರು. ನಾನು, ಶ್ರೀನಿವಾಸ್ ಪ್ರಸಾದ್, ನಮ್ಮ ರೂಮಿ ಬರೋರು. ಅಲ್ಲಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯ ತನಕವೂ ಕೂಡ ಬೆಳೆದಂಥದ್ದು ಬಹಳ ವಿಶೇಷ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳನ್ನು ಕೂಡ ಅರ್ಥೈಸಕ್ಕಂಥ, ಅದ್ರ ಜೊತೆಗೆ ಆಡಳಿತವನ್ನು ಕೂಡ ಅರ್ಥೈಸ್ತಕ್ಕಂಥ ಸ್ನೇಹಿತ ಶಿವಕುಮಾರ್ ಅವರೇ. ನೀವೊಬ್ಬರು ದೊಡ್ಡ ಸಂಘಟಕರು, ಸಂಘಟನೆ ಮಾಡಿ ಆಗಿದೆ. ಆದರೆ ಇವತ್ತು ಆಡಳಿತ ಮಾಡಬೇಕು, ಭಾಳ ಮುಖ್ಯ ಇತ್ತು. ಇನ್ನೆರಡು ವರ್ಷಗಳಲ್ಲಿ ತಾವು ಮತ್ತೆ ಈ ರಾಜ್ಯದ ಹಲವಾರು ಗ್ಯಾಪ್ಗಳೇನಿದ್ದಾವೆ ಆಡಳಿತದಲ್ಲಿ ತುಂಬಬೇಕಾಗುತ್ತೆ. ಮತ್ತು ಮೈಸೂರಿಗೂ ಸಹ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಮೈಸೂರಿಗೂ. ಮತ್ತು ನಿಮ್ಮ ಜೊತೆಗೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಜೋಡಿ. ಒಂದು ಕಡೆ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಒಂದು ಕಡೆ ಕಾಂಗ್ರೆಸ್ಸಿನ ಸಂಘಟನೆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು. ಯಾರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದರು ಕಾರ್ಯಕರ್ತರು, ಅವನ್ನೆಲ್ಲ ಒಟ್ಟೈಸ್ಕೊಂಡು ಹೋಗಬೇಕಾಗುತ್ತೆ. ಏಕೆಂತಂದರೆ ಪಾರ್ಟಿನ ಕಟ್ಟುವಂಥವರೇ ಕಾಂಗ್ರೆಸ್ ಕಾರ್ಯಕರ್ತರು. ಯಾವುದೇ ಪಾರ್ಟಿಗೆ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಪಾರ್ಟಿ ಕಟ್ತಾರೆ, ಹಾಳು ಮಾಡೋರೇ ಈ ಲೀಡರ್ಗಳು. ಆದರೆ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಬಿ ಕೆ ಹರಿಪ್ರಸಾದ್ ಅವರಿಗೆ ಜೋಡಿಯಾಗಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿ ಮೈಸೂರು ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡ್ತೀವಿ. ಯಾಕೆ ನೀವು ನಮ್ಮ ಅಳಿಯ ಮುಖ್ಯಮಂತ್ರಿ. ಈಗೆಲ್ಲ ಮೊನ್ನೆ ಪತ್ರಿಕೆಯಲ್ಲೂ ಹೇಳಿದರೆ ನಾನು ಮೈಸೂರಿನ ಅಳಿಯ ಅಂತಕ್ಕಂಥದ್ದನ್ನು ಬಹಳ ಅಭಿಮಾನದಿಂದ ಮಾತಾಡಿದ್ದೀರಿ. ಈ ಹಿಂದೆ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಅದೇ ರೀತಿ ತಾವು ಕೂಡ ಮೈಸೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಅಜೆಂಡಾ ಟಾಸ್ಕ್ ಫೋರ್ಸ್ ಮಾಡಿ 2050ನೇ ಇಸ್ವಿ ಅಲ್ಲಿ ತನಕ ಒಂದು ಪ್ಲ್ಯಾನ್ ರೆಡಿ ಆಗಬೇಕಾಗುತ್ತೆ. ಅದಕ್ಕೆ ಅನುಭಾವಿಕರು ಅವರೆಲ್ಲ ಅನುಭವವನ್ನು ಪಡ್ಕೊಂಡು ಒಂದು ಟೀಮ್ ಮಾಡಿ, ಅದಕ್ಕೂ ಈಗ ಮೈಸೂರು ಒಂದು ಟೀಮ್ ಮಾಡಿ, ಭಾಳ ಜನ ಇದ್ದಾರೆ ಅನುಭವಿಸ್ತು, ಅವರೆಲ್ಲ ಒಂದು ಟೀಮ್ ಮಾಡಿ ಅವರಿಂದ ಸಲಹೆಗಳನ್ನ ತಗೊಂಡು ಮಾಡಬೇಕಾಗುತ್ತೆ. ಮೈಸೂರು ಇದೇನಾಗಿದೆ, ಲ್ಯಾಂಡ್ ಮಾಫಿಯಾ ಆಗೋಗಿದೆ. ಮೈಸೂರು ಲ್ಯಾಂಡ್ ಮಾಫಿಯಾ. ಈ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ನಗರಸಭಾಧಿಕಾರಿಗಳೇ ಮಾಫಿಯಾಕ್ಕೆ ಬೆಂಬಲ ಕೊಡ್ತಾ ಇರೋದಕ್ಕೆ. ಇದೆಲ್ಲ ಬಗ್ಗು ಬಡಿಬೇಕು. ಹಾಗಾಗಿ
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.